ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನೇ ದಾರಿಗೆ ಮುಳಬಾಗಿಲು ತಾಲೂಕಿನ ನಾಡಿನ ಜನತೆಗೆ, ರೈತಾಪಿ ವರ್ಗದವರಿಗೆ, ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಅದೇ ರೀತಿ ನಾಳೆ 15ನೇ ತಾರೀಕು ಗುರುವಾರ 6 ಗಂಟೆಗೆ ನಮ್ಮ ನಟರಾದಂತಹ ಝೈದ್ ಖಾನ್ ರವರ ಒಂದು ಚಲನಚಿತ್ರ ಪ್ರಮೋಷನಲ್ ಈವೆಂಟನ್ನು ಕೋಲಾರ ನಗರದಲ್ಲಿ ಪ್ರಭಾತ್ ಟಾಕೀಸ್ ಪಕ್ಕದಲ್ಲಿ ಅಲ್ಲಿ ಪ್ರಮೋಷನಲ್ಲು ಈವೆಂಟನ್ನು ತುಂಬ ಅದ್ಧೂರಿಯಿಂದ ಸಡಗರದಿಂದ ಕಾರ್ಯಕ್ರಮವನ್ನು ಆಯೋಜನೆ ಆಗಿದ್ದು, ನಾವೆಲ್ಲರೂ ಕೂಡ ಮುಳಬಾಗಿಲು ತಾಲೂಕಿನ ಜನರ ಪರವಾಗಿ ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಸದಸ್ಯರ ಪರವಾಗಿ ನಾವು ಕಲ್ಟ್ ಮೂವಿ ಪ್ರಮೋಷನ್ಗೆ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅದೇ ರೀತಿ ನಾಳೆ ಏನು 6 ಗಂಟೆಗೆ ಝೈದ್ ಖಾನ್ ರವರು ಮತ್ತು ಎಲ್ಲ ಒಂದು ಕಾಮಿಡಿ ನಟರು ಮತ್ತು ಹೀರೋಯಿನ್ನು ಮತ್ತು ರಚಿತಾರಾಮ್ ಅವರು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಆತ್ಮೀಯವಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ಜನರ ಪರವಾಗಿ ನಾನು ಅವ್ರಿಗೆ ಸ್ವಾಗತವನ್ನು ಬಯಸ್ಕೊತ, ಹಾಗೆ ಕೋಲಾರ ಜಿಲ್ಲೆ ಎಲ್ಲ ತಾಲೂಕುಗಳಿಂದ ಕೂಡ ಆ ಒಂದು ಕಲ್ಟ್ ಮೂವಿ ಪ್ರಮೋಷನಲ್ಗೆ ಆಗಮಿಸ್ತಿದ್ದಾರೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಕೂಡ ಮುಳಬಾಗಿಲು ತಾಲೂಕಿನಿಂದ ನಾವು ನಾಳೆ ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಮುಳಬಾಗಿಲು ತಾಲೂಕಿನ ಜನತೆ ಎಲ್ಲರೂ ಕೂಡ ಆ ಒಂದು ಪ್ರಮೋಷನಲ್ ಈವೆಂಟಲ್ಲಿ ಭಾಗಿಯಾಗಿ ಅದನ್ನು ಯಶಸ್ವಿ ಮಾಡಬೇಕಾಗಿ ನಾನು ಸವಿನಯ ಪ್ರಾರ್ಥನೆ ಮಾಡ್ಕೊತ, ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ಈ ಒಂದು ಕಲ್ಟ್ ಮೂವಿ ಪ್ರಮೋಷನಲನ್ನು ಈವೆಂಟನ್ನು ಒಂದು ಶುಭ ಕೋರಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಆಟೋ ಚಾಲಕರ ಘಟಕ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶುಭವನ್ನು ಕೋರುತ್ತಿದ್ದೇವೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಉಪಾಧ್ಯಕ್ಷರಾಗಿರುವಂಥ ಬಾಲಾಜಣ್ಣನವರು, ನಗರ ಘಟಕ ಅಧ್ಯಕ್ಷರಾಗಿರುವಂಥ ಫ್ಯಾನ್ಸಿ ಮಂಜಣ್ಣನವರು, ಮತ್ತು ಗ್ರಾಮಾಂತರ ಗೌರವಾಧ್ಯಕ್ಷರಾಗಿರುವಂಥ ಸನ್ನವಾಡಿ ನಯಾಜಣ್ಣನವರು, ಮತ್ತು ನಮ್ಮ ಡಾಕ್ಟರ್ಗಳಾಗಿರುವಂತಹ ನಮ್ಮ ಭಾಸ್ಕರಣ್ಣನವರು, ನಮ್ಮ ಮುತ್ಯಾಲಪೇಟೆ ಕೃಷ್ಣಮೂರ್ತಿ ಅಣ್ಣನವರು, ನಮ್ಮ ಆಟೋ ಘಟಕದ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಮುನ್ರಾಜಣ್ಣನವರು, ಮತ್ತು ನಮ್ಮ ಆಟೋ ಘಟಕದ ಉಪಾಧ್ಯಕ್ಷರಾಗಿರುವಂಥ ನಮ್ಮ ಶಂಕರಪ್ಪನವರು, ಆರ್ಮುಗಮಣ್ಣನವರು, ರಾಮಚಂದ್ರಣ್ಣನವರು, ಮತ್ತು ನಮ್ಮ ನವೀದ್ ಅಣ್ಣನವರು, ರಿಯಾಜ್ ಅಣ್ಣನವರು, ಮತ್ತು ಕಾರ್ ಡೀಲರ್ ಬಾಬು ಅಣ್ಣ ಆಗಿರ್ಬೋದು, ಮತ್ತು ನಮ್ಮ ಇರ್ಷಾದ್ ಅಣ್ಣ ಆಗಿರ್ಬೋದು, ಮತ್ತು ಮುಕ್ತಾರಣ್ಣ ಆಗಿರ್ಬೋದು, ಮತ್ತು ನಮ್ಮ ಸಲೀಮಣ್ಣ ಆಗಿರ್ಬೋದು, ಬಾಬಾ ಹೈದರಿನಗರ್ ಬಾಬಾ ಆಗಿರ್ಬೋದು, ಟಿಂಕರಿಂಗ್ ಅಲ್ಲ ಪೈಂಟ್ರಿಂಗು ನಮ್ಮ ಬಾಬಾ ಅಣ್ಣ ಅವರು ಕೂಡ ಅವ್ರ ಕಡೆಯಿಂದ ಕೂಡ ನಾಳೆ ಈವೆಂಟಿಗೆ ಅವರ ಕೈಲಾದ ಮಟ್ಟಿಗೆ ಜನರು ಆ ಕಾರ್ಯಕ್ರಮಕ್ಕೆ ಅವರು ಕೂಡ ಸವಲತ್ತನ್ನು ಮಾಡ್ತಿದ್ದಾರೆ. ಅವರು ಕೂಡ ಧನ್ಯವಾದ ಹೇಳ್ತೀನಿ. ಮತ್ತು ನಮ್ಮ ಚಾನ್ ಪಾಷಾ ಅಣ್ಣನವರು, ಮತ್ತು ನವೀದ್ ಅಣ್ಣನವರು ಎಲೆಕ್ಟ್ರಿಷಿಯನ್ನು, ಮತ್ತು ನಮ್ಮ ಜಾಕೀರ್ ಅಣ್ಣನವರು, ರಾಮಕೃಷ್ಣನವರು, ನಮ್ಮ ಗಣೇಶ್ ಅಣ್ಣನವರು, ನೋಡಿ ನಮ್ಮ ರಾಮಕೃಷ್ಣಣ್ಣನವರು, ಮತ್ತು ನಮ್ಮ PG ಮಣಿಯಣ್ಣನವರು, ನಮ್ಮ ಗುಮ್ಲಾಪುರ ಅಂಬರೀಷ್ ಅವರು, ನಮ್ಮ ಆತ್ಮೀಯ ಸ್ನೇಹಿತ ನಮ್ಮ ಗುಮ್ಲಾಪುರ ಸುಬ್ರಹ್ಮಣ್ಯನವರು, ನಮ್ಮ ಇದ್ರೀಸ್ರವರು, ಉಮೇಶ್ರವರು. ಯಾಕೆಂದರೆ ಈ ಒಂದು ಏನೇ ಕೆಲಸ ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ಎಲ್ಲರ ಸಹಕಾರ ಬೇಕಾಗುತ್ತೆ. ಅದೇ ರೀತಿ ನಮ್ಮ ತಬರೇಜ್ರವರು, ಈ ರೀತಿ ಎಲ್ಲರ ಜೊತೆಗೆ ಗೂಡ್ಕೊಂಡು ನಾವೆಲ್ಲ ಒಂದು ಕುಟುಂಬ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಕಾರ್ಯಕ್ರಮ ಭಾಗಿಯಾಗಿ ನಾವನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರಾದರೂ ಹೆಸರು ಹೇಳಿದ್ರೆ ಸುಮ್ಮನೆ ಏನೋ ಮರ್ತಿದ್ದೆ, ದಯವಿಟ್ಟು ಕ್ಷಮೆ ಇರಲಿ ಸಂದರ್ಭ ಹೇಳ್ತಾ, ನಾಳೆ ನಾನು ವಿಶೇಷವಾಗಿ ನಮ್ಮ ಝೈದ್ ಖಾನ್ ಅವರ ಕಲ್ಟ್ ಮೂವಿ ಈವೆಂಟ್ ಪ್ರಮೋಷನಲ್ ಏನಿದೆ ಕೋಲಾರದಲ್ಲಿ, ಅದನ್ನು ನಾವೆಲ್ಲರೂ ಕೂಡ ಭಾಗಿಯಾಗಿ ಯಶಸ್ವಿ ಮಾಡ್ತಾ ಇದ್ದೀವಿ. ನಮಗೆಲ್ಲರೂ ಕೂಡ ಮುಳಬಾಗಿಲು ತಾಲೂಕಿನ ಜನತೆ ಹಾಗೂ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಎಲ್ಲರೂ ಕೂಡ ಸಹಕರಿಸಬೇಕಾಗಿ ನಾನು ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಕನ್ನಡದ ಚಲನಚಿತ್ರ ಅಂದರೆ ನಮಗೆ ಕನ್ನಡ ಅಂದರೆ ತುಂಬ ಅಭಿಮಾನ. ನಮ್ಮ ಮುಳಬಾಗಿಲು ಕನ್ನಡವನ್ನು ಬೆಳೆಸಬೇಕು, ಕನ್ನಡವನ್ನು ಉಳಿಸ್ಬೇಕು ಅನ್ನೋ ನಾವೆಲ್ಲರೂ ಕೂಡ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಅಂತ TN ನಾರಾಯಣಗೌಡರು ನಮಗೆ ಕರೆ ಮಾಡಿ ಹೇಳಿದರು. ನಮ್ಮ ಜಿಲ್ಲಾಧ್ಯಕ್ಷರು ಕರೆ ಮಾಡಿ ಹೇಳಿದಾಗ ಅವ್ರಿಗೆ ಈವೆಂಟ್ ಒಂದು ಪ್ರಮೋಷನಲ್ಲು ಏನು ಕೋಲಾರದಲ್ಲಿ ನಡೀತಾ ಇದೆ, ಆ ಒಂದು ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಅದನ್ನು ಯಶಸ್ವಿ ಮಾಡಬೇಕು. ಮುಳಬಾಗಿಲು ತಾಲೂಕಿನ ವಿಶೇಷವಾಗಿ ತಾವು ಮುಳಬಾಗಿಲು ರಕ್ಷಣಾ ವೇದಿಕೆ ಎಲ್ಲರೂ ಏನು ಸದಸ್ಯರಿದ್ದಾರೆ, ಎಷ್ಟು ಜನ ಸಂಖ್ಯೆ ಇದೆ,
ಎಲ್ಲರನ್ನೂ ಕೂಡ ಹಾಗೆ ಹಿರಿಯರು ಕಿರಿಯರು ಮತ್ತು ಯಾವುದೇ ಇದರಲ್ಲಿ ಪಾರ್ಟಿ ಭೇದ ಭಾವ ಇಲ್ಲ, ಎಲ್ಲರೂ ಕೂಡ ಜೊತೆಗೆ ನಾವು ಕರ್ಕೊಂಡು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಲಿಕ್ಕೆ ನಾವು ನಾಳೆ ಹೊರಡ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳ್ತಾ ಅವ್ರಿಗೆ ಆ ಒಂದು ಏನು ಪ್ರಮೋಷನಲ್ನ ಒಂದು ನಮ್ಮ ಕೋಲಾರಲ್ಲಿ ನಮ್ಮ ಜಾವಿದಣ್ಣ ಆಗಿರ್ಬೋದು, ನಮ್ಮ ರೋಷನ್ ಅಲ್ವಣ್ಣ ಆಗಿರ್ಬೋದು, ಮತ್ತು ನಮ್ಮ ಇನ್ನು ಬೇರೆ ಹಲವಾರು ಸಮಾಜ ಸೇವಕರು ನಮಗೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮ ನಮ್ಮ ರಕ್ಷಣಾ ವೇದಿಕೆ ಕೊಟ್ಟಿರೋದು ನಾವು ನಿಜವಾಗ್ಲೂ ಕೂಡ ನಮಗೆ ರಾಜ್ಯಾಧ್ಯಕ್ಷರಿಗೆ ನಾನು ಧನ್ಯವಾದ ಹೇಳ್ತೀನಿ. ಈ ಒಂದು ಈವೆಂಟ್ ಪ್ರಮೋಷನಲ್ ನಮಗೆ ಸಿಕ್ಕಿರೋದು ನಮ್ಮ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆಂದರೆ ಈ ಕಾರ್ಯಕ್ರಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಅದನ್ನು ಯಶಸ್ವಿ ಮಾಡಲಿಕ್ಕೆ ನಮ್ಮ ನಗರ ಘಟಕ ಅಧ್ಯಕ್ಷರು ಹೇಳಿದ್ರು. ಈ ಒಂದು ಕಾರ್ಯಕ್ರಮ ನಾವು ಖಂಡಿತವಾಗ್ಲೂ ನಮ್ಮ ರಾಜ್ಯಾಧ್ಯಕ್ಷರು ಮಾತು ಹೇಳಿದ ಮೇಲೆ, ಜಿಲ್ಲಾಧ್ಯಕ್ಷರು ಹೇಳಿದ ಮೇಲೆ ಅಪ್ಪಣೆ ಮೇರೆಗೆ ನಾವು ಯಾವುದು ಕೂಡ ಅವ್ರು ಹೇಳ್ದಂಗೆ ನಾವು ನಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಪ್ರಮೋಷನಲ್ ಇವೆಂಟ್ ಕೂಡ ಅಷ್ಟೇ, ನಾವು ಖುದ್ದಾಗಿ ಅಲ್ಲಿದ್ದು ಆ ಕಾರ್ಯಕ್ರಮವನ್ನು ಮುಳಬಾಗಿಲು ತಾಲೂಕಿನ ಒಂದು ಜನರಿಗೆ ಹಾಗೆ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಸದಾ ಸಿದ್ಧರಾಗಿ ನಾವಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕೆ ಅಂದರೆ ದುಡ್ಡು ಅಣ್ಣ ಹೇಳ್ತಿದ್ರು ಅವಾಗ ಹುಟ್ಟು ಉಚಿತ ಸಾವು ಖಚಿತ. ಯಾಕೆಂದರೆ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ದಿನ ಯಾವ ಕೂಡ ನಮ್ಮ ಈ ಭೂಮಿ ಒಳಗಡೆ ಹೋಗ್ಬೇಕಾಗಿರೋದ್ರಿಂದ ಎಲ್ಲರೂ ಕೂಡ ಸಹಕಾರ ಮಾಡಬೇಕು. ಯಾರೋ ಒಬ್ರು ಬೆಳೀತಾ ಇದ್ದಾರೆ ಅಂದರೆ ನಾವು ಬೆನ್ನು ತಟ್ಟಿ ಅವ್ರನ್ನ ಮುಂದೆ ಕಳಿಸ್ಬೇಕು ಅನ್ನೋ ನಮ್ಮೆಲ್ಲರ ಮನುಷ್ಯನ ಒಂದು ಲಕ್ಷಣ, ಮನುಷ್ಯನ ಒಂದು ಜವಾಬ್ದಾರಿ ಆಗಿರ್ತದೆ. ಆದ್ದರಿಂದ ಈ ಒಂದು ನಮ್ಮ ಜೈದ್ ಖಾನ್ ರವರಾಗಿರ್ಬೋದು ಮತ್ತು ಬೇರೆ ಯಾರೇ ಒಂದು ನೆಟ್ಟರಾಗಿರೂ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ಅವರು ಬೆನ್ನೆಲುಬಾಗಿ ನಿಂತ್ಕೊಳ್ಳುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾಳೆ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಆ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಆ ಕುಡುಮಲೆ ಗಣಪತಿ ಆಶೀರ್ವಾದ ಸದಾ ಇರಲಿ, ಮತ್ತು ಬಾಬಾ ಹೈದರ ಸರ್ದಾರ್ ಗುರುಗಳ ಆಶೀರ್ವಾದ ಸದಾ ಆ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನನ್ನ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಕೈ ಜೋಡಿಸಿ ಒಂದ್ಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದೇ ನಮ್ಮ PG ಮಣಿಯಣ್ಣ ಕೂಡ ಈ ಕಾರ್ಯಕ್ರಮ ಭಾಗಿಯಾಗ್ತಾ ಇದ್ದಾರೆ. ಮತ್ತೊಮ್ಮೆ ಮಗದೊಮ್ಮೆ ನಾಡಿನ ಜನತೆಗೆ ಹಾಗೂ ನಾಗರಿಕರಿಗೆ, ಕೂಲಿ ಕಾರ್ಮಿಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮೆಲ್ಲರ ಪರವಾಗಿ ಇಲ್ಲಿ ಎಷ್ಟು ಜನ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಎಲ್ಲರ ಪರವಾಗಿ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಮತ್ತೊಮ್ಮೆ ಒಂದು ಏನು ನಮ್ಮ ಕಲ್ಟ್ ಮೂವಿಗೆ ಜೋರಾಗಿ ಒಂದು ಜೈಕಾರ ಆಗೋ ಮುಖಾಂತರ ನಾವು ಭಾಷಣ ಮುಗ್ತಾ ಇದ್ದೀನಿ. ಕಲ್ಟ್ ಮೂವಿಗೆ ಸಿನಿಮಾ ಪ್ರಮೋಷನಲ್ ಈವೆಂಟ್ಗೆ ಜೈ ಹಿಂದ್, ಜೈ ಜಿಲ್ಲಾಧ್ಯಕ್ಷ.